ನಮಸ್ತೆ, ನನ್ನ ಹೆಸರು ಮನೀಷಾ. ನಾನು 5ನೇ ತರಗತಿ ರಾಷ್ಟ್ರವಿಜ್ಞಾನ ವಿದ್ಯಾ ಕೇಂದ್ರ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ನಿಮ್ಗೆ ಒಂದು ನೀತಿ ಕಥೆಯನ್ನು ಹೇಳುತ್ತೇನೆ. ಆ ಕಥೆಯ ಹೆಸರು ಸೋಮಾರಿ ಕಾಗೆ. ಒಂದು ಸಲ ಏನಾಗುತ್ತೆ ಅಂದ್ರೆ, ಒಂದು ಕಾಗೆಯ ಪರಿವಾರವಿರುತ್ತೆ. ಆ ಕಾಗೆಯ ಪರಿವಾರದಲ್ಲಿ ಅಕ್ಕ ಕಾಗೆ ಹಾಗೆ ತಮ್ಮ ಕಾಗೆ ಇರುತ್ತೆ. ಅಕ್ಕ ಕಾಗೆ ತುಂಬಾ ಸೋಮಾರಿಯಾಗಿರುತ್ತೆ. ತಮ್ಮ ಕಾಗೆ ಮಾತ್ರ ಏನಷ್ಟು ಸೋಮಾರಿಯಾಗಿರಲ್ಲ. ಎಲ್ಲ ಕೆಲ್ಸನೂ ತಮ್ಮ ಕಾಗೆನೆ ಮಾಡ್ತಿರುತ್ತೆ. ಅಕ್ಕ ಕಾಗೆ ಯಾವಾಗ್ಲೂ ಮಲ್ಕೊಂಡೇ ಇರುತ್ತೆ. ತುಂಬಾ ಜನ ಬಂದು ನೀನು ಕೆಲ್ಸ ಮಾಡೋ, ನಿನ್ಗಿಂತ ಚಿಕ್ಕವನು ಅಂತ ಹೇಳಿದ್ರೆ ಯಾವ ಅಕ್ಕ ಕಾಗೆ ಕೇಳ್ತಾನೆ ಇರಲ್ಲ. ಹಂಗೆ ತುಂಬಾ ದಿನ ಕಳಿಯುತ್ತೆ. ಒಂದ್ಸಲ ತಮ್ಮ ಕಾಗೆ ಆಟ ಆಡಕ್ಕೆ ಹೋಗಿರುತ್ತೆ. ಆವಾಗ ಊರಲ್ಲಿ ಒಂದು ಸುದ್ದಿ ಬರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ತುಂಬಾ ಮಳೆ ಬರುತ್ತೆ, ನಿಮ್ಮ ಮನೆಯನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ ಮನೆ ಮೇಲೆಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನೀರ್ ಬಂದ್ಬಿಡುತ್ತೆ ಮನೆಯೊಳಗೆ ಅಂತ ಹೇಳ್ತಾರೆ. ಅದನ್ನ ತಮ್ಮ ಕಾಗೆ ಹೋಗ್ಬಿಟ್ಟು ಅಕ್ಕಂಗೆ ಹೇಳ್ತಾರೆ. ಆದ್ರೆ ಅಕ್ಕ ಏನು ಮಾಡಲ್ಲ, ನೀನೇ ಹೋಗಿ ಮಾಡು ಅಂತ ಹೇಳ್ತಾರೆ. ಅವಾಗ ತಮ್ಮ ಕಾಗೆ ಹೇಳ್ತೆ, ನಾನು ಅಷ್ಟು ಉದ್ದ ಇಲ್ಲ, ನಂಗೂ ಅಷ್ಟು ಮೇಲೆ ಹಾರಕ್ಕಾಗಲ್ಲ, ನೀನೇ ಮಾಡು ಅಂತ. ಆದ್ರೆ ಅಕ್ಕ ಕಾಗೆ ಕೇಳಲ್ಲ. ಸ್ವಲ್ಪ ದಿನ ಆಗುತ್ತೆ. ತಮ್ಮ ಕಾಗೆ ಮತ್ತೆ ಆಟ ಆಡಕ್ ಹೋಗುತ್ತೆ. ಅವಾಗ ಮಳೆ ಬಂದ್ಬಿಡುತ್ತೆ. ತಮ್ಮ ಕಾಗೆ ಸ್ವಲ್ಪ ಭಯ ಆಗುತ್ತೆ. ಓಡಿ ಹಾರಿ ಬೇಗ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಮನೇಲಿ ಆಗ್ಲೇ ತುಂಬಾ ನೀರ್ ಬಂದ್ಬಿಟ್ಟಿದೆ. ಅದನ್ನ ನೋಡಿ ತಮ್ಮ ಕಾಗೆ ತುಂಬಾ ಭಯ ಆಗುತ್ತೆ. ತುಂಬಾ ಜನ ಇದ್ರು, ತುಂಬಾ ಕಾಗೆಗಳು ಇದ್ವು. ಆ ನೀರ್ನ ತುಂಬಾ ತುಂಬಿದ್ರಿಂದ ಎಲ್ಲರೂ ಏನಾದ್ರು ಮಾಡಿ ಅದನ್ನ ಬಾಗಿಲು ತೆಗಿಯೋದು ಆತರ ಎಲ್ಲ ಮಾಡ್ತಿದ್ರು. ಹಂಗೆ ಮಾಡಿ ಮಾಡಿ ತುಂಬಾ ಹೊತ್ತಾದ್ರೂ ನೀರು ಹೋಗ್ಲಿಲ್ಲ. ಆಮೇಲೆ ಎಲ್ಲಾರು ಶೆಡ್ ಎಲ್ಲ ಬಿತ್ತು. ಬಟ್ ಏನೋ ಮಾಡಿ ಹೆಂಗೋ ಮಾಡ್ಬಿಟ್ಟು ನೀರ್ನೆಲ್ಲ ಖಾಲಿ ಮಾಡಿದ್ರು. ಆಮೇಲೆ ಅಕ್ಕ ಕಾಗೆ ತುಂಬಾ ಬೇಜಾರಾಗುತ್ತೆ. ಅವಾಗ ಬಂದು ಎಲ್ಲರೂ ಹೇಳ್ತಾರೆ, ನಿನ್ನ ಸೋಮಾರಿತನದಿಂದ ನಿಮ್ಮ ಮನೆನೇ ಹಾಳಾಯ್ತು ಅಂತ. ಆಮೇಲೆ ಅದು ತುಂಬಾ ಪಶ್ಚಾತ್ತಾಪ ಮಾಡ್ಬಿಟ್ಟು ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಬೇರೆ ಮನೆಗೆ ಹೋಗುತ್ತೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.